ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂಬೂ ಶೂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬಂಬುಗೆ ಕನ್ನಡದಲ್ಲಿ ಬಿದಿರು ಅಂತ ಕರಿತೀವಿ. ಬಿದಿರನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗಗಳಿದೆ. ಅದೇನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಬಿದಿರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಫ್ಲೇವನಾಯ್ಡ್ಸ್, ಫಿನಾಲಿಕ್ ಆ್ಯಸಿಡ್ಸ್ ಆ್ಯಂಡ್ ಲಿಗ್ನನ್ಸ್ ಅಂತ ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಇದರಿಂದ ಇನ್ಫ್ಲಮೇಷನ್ ಮತ್ತು ಸೆಲ್ ಡ್ಯಾಮೇಜನ್ನು ಕೂಡ ತಡೆಗಟ್ಟಬಹುದು. ಹಾಗೆ ಕ್ಯಾಲೋರಿ ಕೂಡ ಕಮ್ಮಿ ಇರುತ್ತೆ. ಮ್ಯಾಂಗನೀಸ್ ಮತ್ತು ಕಾಪರ್ ಮಿನರಲ್ಸ್ ಬಿದಿರಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗೆಯೇ ಈ ಬಿದಿರು ತಿನ್ನೋದ್ರಿಂದ ಕ್ಯಾನ್ಸರ್ ರಿಸ್ಕ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಬ್ಲಡ್ ಪ್ರೆಷರ್ಗೆ ಸಪೋರ್ಟ್ ಮಾಡುತ್ತೆ. ಬಿದಿರಲ್ಲಿ ಪೊಟ್ಯಾಷಿಯಮ್ ಮಿನರಲ್ ಪ್ರೆಸೆಂಟ್ ಇರುತ್ತೆ. ಅದರಿಂದ ಅದು ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ರಿಸ್ಕನ್ನು ಕೂಡ ಕಮ್ಮಿ ಮಾಡ್ಕೊಬೋದು. ಬಿದಿರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಡೈಜೆಸ್ಟಿವ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕೂಡ ಮೇಂಟೈನ್ ಮಾಡುತ್ತೆ. ಹಾಗೆ ಬಿದಿರಲ್ಲಿ ವೈಟಮಿನ್ಸ್, ಮಿನರಲ್ಸ್ ಪ್ರೆಸೆಂಟ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ವೈಟಮಿನ್ ಇ ಕೂಡ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಹೆಲ್ತಿ ಸ್ಕಿನ್ ಪ್ರಮೋಟ್ ಆಗೋದಕ್ಕೆ ಬಿದಿರು ಸಹಾಯ ಮಾಡುತ್ತೆ. ಬಿದಿರನ್ನು ನಾವು ಸರಿಯಾಗಿ ಕುಕ್ ಮಾಡಿ ಕನ್ಸ್ಯೂಮ್ ಮಾಡಿಲ್ಲ ಅಂತಂದರೆ ಅದರಿಂದ ಎಷ್ಟು ಉಪಯೋಗ ಇದೆ ಅಷ್ಟೇ ಅಪಾಯ ಕೂಡ ಇದೆ. ಬಿದಿರಲ್ಲಿ ಟಾಕ್ಸಿಫೈಲಿನ್ ಅನ್ನೋವಂಥ ನ್ಯಾಚುರಲ್ ಅಕ್ಕರಿಂಗ್ ಟಾಕ್ಸಿನ್ ಪ್ರೆಸೆಂಟ್ ಇರುತ್ತೆ. ಇದರಿಂದ ಸಯನೈಡ್ ಅನ್ನೋವಂಥ ಒಂದು ಪಾಯ್ಸನ್ ರಿಲೀಸ್ ಆಗುತ್ತೆ. ಸಯನೈಡ್ ನಮ್ಮ ದೇಹದಲ್ಲಿ ಜಾಸ್ತಿ ಆಯಿತು ಅಂತ ಅಂದರೆ ಅದರಿಂದ ತುಂಬಾ ತೊಂದರೆಗಳಾಗುತ್ತೆ. ಸಯನೈಡ್ ಪಾಯ್ಸನ್ ಕೂಡ ಆಗುತ್ತೆ. ಇದರಿಂದ ಸಾವು ಕೂಡ ಸಂಭವಿಸಬಹುದು. ಹಾಗಾಗಿ ಬಿದಿರನ್ನ ಚೆನ್ನಾಗಿ ವಾಶ್ ಮಾಡಿ ಮತ್ತು ಚೆನ್ನಾಗಿ ಅದನ್ನು ಫುಲ್ ಕುಕ್ ಮಾಡಿ ಸೇವಿಸಬೇಕು. ಹಾಗೆ ಬಿದಿರಿಂದ ಸ್ವಲ್ಪ ಜನಕ್ಕೆ ಅಲರ್ಜಿ ಕೂಡ ಆಗುತ್ತೆ. ಆ ಥರ ಏನಾದರೂ ಅಲರ್ಜಿಕ್ ಪ್ರಾಬ್ಲಮ್ಸ್ ಕಂಡು ಬಂದರೆ ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಬಿದಿರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಅದನ್ನು ಮಿತವಾಗಿ ತಿನ್ನೋದು ತುಂಬಾ ಒಳ್ಳೆಯದು. ಅತಿಯಾಗಿ ಜಾಸ್ತಿ ತಿಂದರೆ ಅಬ್ಡಾಮಿನಲ್ ಪೇಯ್ನ್ ಆಗೋದು ಮತ್ತು ಡಯೇರಿಯಾ ಆಗೋದು ಈ ಥರ ಎಲ್ಲ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಮೆನ್ಸ್ಟ್ರುವಲ್ ಇರ್ರೆಗ್ಯುಲರಿಟೀಸ್ ಇರೋವಂಥವರು ಬಿದಿರು ತಿನ್ನೋದ್ರಿಂದ ಮಂತ್ಲಿ ಸೈಕಲ್ ಸರಿಯಾಗಿ ಆಗೋದಕ್ಕೆ ಬಿದಿರು ಹೆಲ್ಪ್ ಮಾಡುತ್ತೆ. ಹಾಗೆ ಬಿದಿರನ್ನು ಬ್ಯೂಟಿ ಟ್ರೀಟ್ಮೆಂಟ್ಗೂ ಕೂಡ ಯೂಸ್ ಮಾಡ್ತಾರೆ. ಏಕೆ ಅಂತಂದರೆ ಬಿದಿರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಅಂದರೆ ಮುಖದಲ್ಲಿ ರಿಂಕಲ್ಸ್, ಸ್ಪಾಟ್ಸ್, ಲೈನ್ಸ್ ಇದೇನೇ ಇದ್ದರೂ ಅದನ್ನು ತೆಗೆದಾಕತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ. ಯಾಕಂದರೆ ವೈಟಮಿನ್ ಸಿ ಪ್ರೆಸೆಂಟ್ ಇರುತ್ತೆ. ಹೈಪರ್ ಪಿಗ್ಮೆಂಟ್ ಕಮ್ಮಿ ಮಾಡಿ ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಬಿದಿರಲ್ಲಿ ಸಿಲಿಕಾ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಬಿದಿರನ್ನು ನಮ್ಮ ಕೂದಲಿನ ಆರೈಕೆಗೂ ಕೂಡ ಬಳಸ್ಕೊಬೋದು. ಇದು ನಮ್ಮ ಕೂದಲು ಸ್ಟ್ರೆಂತ್ ಆಗೋದಕ್ಕೆ ಮತ್ತು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬ್ಯೂಟಿ ಟಿಪ್ಸ್ ಏನೇನಿದೆ ನೋಡೋಣ. ಮೇಕ್ ಎ ಫೇಸ್ ಮಾಸ್ಕ್. ಬಂಬೂ ಶೂಟ್ನ ಯೂಸ್ ಮಾಡ್ಕೊಂಡು ನಾವು ಫೇಸ್ ಮಾಸ್ಕ್ ಮಾಡ್ಕೋಬೋದು. ಹೇಗೆ ಅಂತಂದರೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ಹನಿ, ಯೋಗರ್ಟ್ ಜೊತೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿದ್ರೆ ತುಂಬ ಒಳ್ಳೆಯದು. ಹಾಗೆ ಏರ್ ಮಾಸ್ಕ್ ಕೂಡ ಮಾಡ್ಕೊಬೋದು. ಬಿದಿರನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ನಮ್ಮ ಕೂದಲಿಗೆ ಹಚ್ಕೊಂಡು ಒಂದು 15-30 ಮಿನಿಟ್ಸ್ ಬಿಟ್ಟು ಆಮೇಲೆ ಕೂದಲನ್ನು ತೊಳ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನ್ಯಾಚುರಲ್ ಲಿಪ್ ಬಾಮ್ ಕೂಡ ಪ್ರಿಪೇರ್ ಮಾಡ್ಕೊಬೋದು. ಬಿದಿರನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಆ ಪೇಸ್ಟ್ಗೆ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿಕೊಂಡ್ರೆ ನ್ಯಾಚುರಲ್ ಲಿಪ್ ಬಾಮ್ ರೆಡಿ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.